ಇವತ್ತು ಸಜ್ಜೆಯನ್ನು ಬೆಳಿತೇವಲ್ಲ, ಸಜ್ಜೆ ರೊಟ್ಟಿ, ಆ ಸಜ್ಜೆದ ಪರಿಕಲ್ಪನೆ ನಮಗ ಕನ್ನಡಿಗರಿಗೆ ಇರಲಿಲ್ಲ. ಯಾವಾಗ ರಾಜಸ್ಥಾನ ಗೆದ್ಕೋತೇವಿ, ರಾಷ್ಟ್ರಕೂಟರ ಕಾಲದಲ್ಲಿ ಧ್ರುವ 3ನೇ ಗೋವಿಂದ ಹೋಗಿ ಅಲ್ಲಿ ಯುದ್ಧದಲ್ಲಿ ಗೆದ್ದು ಸುಮ್ಮನೆ ಬರಲಿಲ್ಲ. ಅಲ್ಲಿನ ಸಜ್ಜೆವನ್ನು ತೆಗೆದುಕೊಂಡು ಕನ್ನಡಿಗರಿಗೆ ಸಜ್ಜೆ ಬಿತ್ತುವುದಕ್ಕೆ, ರೈತರಿಗೆ, ಅನ್ನದಾತರಿಗೆ ಸಜ್ಜೆ ಪರಿಚಯ ಮಾಡಿಕೊಟ್ಟಂಥವ್ರು ವೀರ ಕನ್ನಡಿಗರು. ಅದು ರಾಷ್ಟ್ರಕೂಟರು ಅನ್ನುವಂಥದ್ದು ಶಾಸನಗಳ ಪ್ರಕಾರ ಉಲ್ಲೇಖ ಬರ್ತದೆ ಸರ್. ಗಣಿತ ಸಾರ ಸಂಗ್ರಹ ಅನ್ನುವಂಥ ಒಂದು ಪುಸ್ತಕ ಬರೆದಾರ ಮಹಾವೀರಾಚಾರ್ಯರು. ಇದೇ ರಾಷ್ಟ್ರಕೂಟರ ಆಸ್ಥಾನದ ಕವಿ. ಇವತ್ತು ಗಣಿತಕ್ಕೂ ಮುನ್ನುಡಿ ಬರೆದಂಥವ್ರು ನಾವು. ಮಿತಾಕ್ಷರ ಗ್ರಂಥವನ್ನು ಬರೆದಂಥವ್ರು. ಮಿತಾಕ್ಷರ ಗ್ರಂಥ, ಇಂಡಿಯನ್ ಪೆನಲ್ ಕೋಡ್, ಅಪ್ಪ ಮಗನ ಜಗಳ, ಅತಿ ಸೊಸಿ ಜಗಳ, ಸಿವಿಲ್ ಕೋಡು, ಇವೆಲ್ಲಕ್ಕೂ ಮೊದಲು ಬರೆದಂಥವ್ರು 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವಿಜ್ಞಾನೇಶ್ವರ ಕಲಬುರಗಿ ಜಿಲ್ಲೆ ಒಳಗಿದ್ದ, ಅದು ಮರುತೂರಿನಲ್ಲಿದ್ದ. ತಸ್ಯ ಶ್ರೀಮದ್ ಅಮೋಘ ವರ್ಷ ನೃಪತಿ ಅಸದಳ ಇಂದ್ರಪುರ ಅಧಿಕಂ ಇದಂ ಮಾನ್ಯಕೇಟ ಅಭಿಧಂ ಏನ್ ಅದ ಎದಂ. ಇಂದ್ರನ ಅಮರಾವತಿ ನಾಚಿಸುವಂತ ನಗರ ಮಳಖೇಡಾಗಿತ್ತಂತ. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಸ್ವರ್ಗ ಯಾವುದಂದ್ರೆ ಮಾನ್ಯಕೇಟ ಅಂತ. ಇದು ಒಂದು ಮಂಟಪ ಅದ ರೀ, ಆ ಕಾಲದ್ದೇ. ಆ ಕಾಲದ ಮಂಟಪ. ಇದು ಹಾಳು ಬಿದ್ದಿತ್ತು. ಇದು ಹೊಸ ಕಟ್ಟಡ ರೀ. ಇದು ರೀಬಿಲ್ಟ್ ಮಾಡ್ಯಾರ ಇದೆಲ್ಲ. ಈಗ ಅದು ಅಕ್ಷೋಭ ತೀರ್ಥರ ಉತ್ತರಾದಿ ಮಠದ ಒಂದು ಮಂಟಪ ಮಂಟಪ ಮಾಡ್ಯಾರ, ನೀಟಾಗಿ ಮಾಡಿ ಇಟ್ಕೊಂಡಿದ್ದಾರೆ. ರೈಟ್. ನಿಮಗೆ ರಾಷ್ಟ್ರಕೂಟರ ಕಾಲದ ಇನ್ನೊಂದು ಹೇಳ್ಬೇಕಂದ್ರೆ ಮಹಾವೀರಾಚಾರ್ಯ ಅಂಥೇಳಿ. ಇವತ್ತು ಮಕ್ಕಳು ಜಾಮೆಟ್ರಿ, ಬೀಜಗಣಿತ, ಅಂಕಗಣಿತ ಏನೋ ಲೆಕ್ಕ ಬಿಡಿಸ್ತಾರಲ್ಲ, ಆ ಲೆಕ್ಕಕ್ಕೂ ಮುನ್ನುಡಿ ಬರೆದಂಥವ್ರು ಮಳಖೇಡದ ನೆಲನೇ. ಹೆಂಗಂತಂದರೆ ಮಹಾವೀರಾಚಾರ್ಯರು ಇಲ್ಲಿಯೇ ಹೇಗೆ ಗುಣಾಢ್ಯ, ಹೇಗೆ ನಮ್ಮ ಇವರು ಶ್ರೀ ವಿಜಯರು, ಹಾಗೆ ಮಹಾವೀರಾಚಾರ್ಯರು ಒಬ್ಬ ಸಾಹಿತಿಗಳು. ಆ ಸಾಹಿತಿಗಳು ಇಲ್ಲಿ ಇದ್ದುಕೊಂಡು ಕಾಗಿಣ ನದಿ ನೀರನ್ನೇ ಕೊಡ್ದಂಥವ್ರು. ಅವರು ಇಲ್ಲೇ ಇದ್ದುಕೊಂಡು ಗಣಿತದಲ್ಲಿ ಸಾಧನೆಯನ್ನು ಮಾಡ್ಯಾರ. ಗಣಿತ ಸಾರ ಸಂಗ್ರಹ ಅನ್ನುವಂಥ ಒಂದು ಪುಸ್ತಕ ಬರೆದಾರ ಮಹಾವೀರಾಚಾರ್ಯರು. ಇದೇ ರಾಷ್ಟ್ರಕೂಟರ ಆಸ್ಥಾನದ ಕವಿ. ಇವತ್ತು ಗಣಿತಕ್ಕೂ ಮುನ್ನುಡಿ ಬರೆದಂಥವ್ರು ನಾವು. ಸೊ ನಾವು ಈಗ ಓದ್ತಾ ಇರೋ ಗಣಿತ ಹುಟ್ಟಿರೋದು ಗಣಿತ. ಈ ಲೆಕ್ಕಗಳನ್ನೇ ಹೇಗೆ ಜಾಮೆಟ್ರಿ ಇಂಥವೆಲ್ಲ ಲೆಕ್ಕಗಳನ್ನೇ ಅವರು ಆ ಸಂದರ್ಭದಲ್ಲಿ ಮಹಾವೀರಾಚಾರ್ಯರು ಗಣಿತದ ಸೂತ್ರಗಳನ್ನು ಕಂಡು ಹಿಡಿದಂಥವ್ರು. ಅಬ್ಬಾ. ಸೊ ಈ ನಾವು ಓದ್ತಿರೋ ಗಣಿತ ವಿದೇಶದಲ್ಲ, ನಮ್ಮದು. ಮಹಾವೀರಾಚಾರ್ಯರು ಈ ಗಣಿತ ಸಾರ ಸಂಗ್ರಹ ಪುಸ್ತಕ ಬರೆದಾರ. ಆ ಮೂಲ ಪುರುಷರವರು. ಸೊ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಅವಕ್ಕೆ ತಮ್ಮ ಆ ಲೆವೆಲ್ನಲ್ಲಿ ಅಂದಿನ ಸಂದರ್ಭದಲ್ಲಿ ಅವ್ರು ತನಗೆ ಸಾಧ್ಯ ಆದಷ್ಟು ಗಣಿತಕ್ಕೆ ಏನೇನು ಲೆಕ್ಕ ಬಿಡಿಸೋದಕ್ಕೆ ಏನೇನು ಬೇಕು ಸೂತ್ರಗಳನ್ನು ಕಂಡುಹಿಡಿದ್ರು. ಮತ್ತೆ ಬದಲಾವಣೆ ಆಗ್ತದೆ. ಆದ ಬಳಿಕ ಮತ್ತೆ ಗಣಿತ ಶಾಸ್ತ್ರಜ್ಞರು ಬಂದರು, ಅದಕ್ಕೆ ಸಂಶೋಧನೆ ಆಯಿತು, ಹೊಸ ಪರಿಕಲ್ಪನೆ ಬಂದು. ಅದರ ಮೂಲ ರಾಷ್ಟ್ರಕೂಟರ ಕಾಲದಲ್ಲಿ ಗಣಿತ ಸಾರ ಸಂಗ್ರಹವನ್ನು ಬರೆದಂಥವ್ರು ಮಹಾವೀರಾಚಾರ್ಯರು ಇದೇ ಆಸ್ಥಾನದಲ್ಲಿ ಇದ್ದುಕೊಂಡು. ಅಬ್ಬಾ. ಇದನ್ನು ನಿಮಗೆ ಹೇಳಬೇಕಾಗಿತ್ತು ನಾನೇ. ವೆರಿ ನೈಸ್. ಆ್ಯಕ್ಚುಲಿ ಗಣಿತ ಪಾಠ ನಾವು ಒಂದೊಂದು ತರಗತಿ ಸರ್ಕಾರಿ ಸುತ್ತೋಲೆ ಹೊಡಿಸಿ ಅವ್ರನ್ನ ಕರ್ಕೊಂಬಂದಿದ್ದೆಲ್ಲ ಕ್ಲೀನ್ ಮಾಡಿಸಿ ಇಲ್ಲಿ ಗಣಿತ ಪಾಠ ಒಂದು ಮಾಡಿಸ್ಬೇಕು. ಅದನ್ನು ಹೇಳಿ ಅವಾಗ ಇನ್ನೂ ಅದು ಹೆಚ್ಚು ಅವ್ರಿಗೆ ಆಪ್ತ ಆಗುತ್ತದೆ. ಅವಾಗ ಅದು ಕ್ಲೀನ್ ಆಗುತ್ತೆ. ನಾವು ಈಗ ಈ ನಂತರ 18 ಶತಮಾನಕ್ಕೆ ಇತ್ತೀಚೆಗೆ ನಾವು 16, 17, 18ನೇ ಶತಮಾನಕ್ಕೆ ಬಂದರೆ ಅಕ್ಷೋಭ ತೀರ್ಥರು ಅಂದರೆ ಟೀಕಾಚಾರ್ಯರು ಮಧ್ವಾಚಾರ್ಯ ಗ್ರಂಥಗಳಿಗೆ ಟೀಕೆಯನ್ನು ಬರೀತಾರೆ, ಅಂದರೆ ವಿಮರ್ಶೆ ಬರೀತಾರೆ. ಟೀಕಾಚಾರ್ಯರು ಆ ಜೈತೀರ್ಥಾಚಾರ್ಯರು ಇಲ್ಲಿಯವರೇ ಅನ್ನುವಂಥದ್ದು. ಇಲ್ಲಿ 16, 17ನೇ ಶತಮಾನದಲ್ಲಿ ಇಲ್ಲಿ ಯರಗೋಳದಲ್ಲಿ ಅವರು ತಪಸ್ಸು ಕುಂತಿದ್ದು, ಅಲ್ಲಿ ಕುಂತು ಬರ್ದಾರ. ಅವರು ಆಯ್ಕೆಯಾಗಿದ್ದು ಇಲ್ಲೇ, ಅಂದರೆ ಇಲ್ಲಿ ವೃಂದಾವನ ಇದೆ ಅವ್ರದ್ದು. ಇಲ್ಲಿ ನಿಮ್ಗೆ ಬರೋ ಟೈಮಿಗೆ ತೋರಿಸಲ್ಲ, ಕಾಗಿಣ ನದಿ ದಂಡೆ ಲಕ್ಷಾಂತರ ಜನ ಬರ್ತಾರೆ ಉತ್ತರಾದಿ ಮಠಕ್ಕೆ. ಅದು ದೊಡ್ಡ ಶ್ರೇಷ್ಠವಾದಂಥದ್ದು ಪುಣ್ಯಭೂಮಿ. ಇಲ್ಲೊಂದು ದರ್ಗಾ ಇದೆ, ಅದು ಭಾವೈಕ್ಯತೆ ಸಂಕೇತ. ಇದು ಮಳಖೇಡ ದರ್ಗಾ ಭಾಳ ವರ್ಷದ. ಅದನ್ನು ಒಂದು ಎಲ್ಲ ಸಮುದಾಯಗಳು, ಎಲ್ಲ ಜಾತಿ, ಸೆಕ್ಯುಲಾರಿಸಮ್ ಅನ್ನುವಂಥದ್ದು ಈ ಮಳಖೇಡದಲ್ಲಿ ಹುಟ್ಟಿದ್ದು. ಸೆಕ್ಯುಲಾರಿಸಮ್ ಅಂದರೆ ಜಾತ್ಯತೀತ ಪರಿಕಲ್ಪನೆ ಉಳ್ಳಂಥದ್ದು, ಭಾಳ ಅದ್ಭುತವಾದಂಥದ್ದು. ನಮಗೆ ಇದರೊಳಗೆ ಎಲ್ಲಿ ಅಂತಂದರೆ ಇಲ್ಲೊಂದು ಇದರೊಳಗೆ ಬರ್ತದೆ, ಈ ವಿಜ್ಞಾನೇಶ್ವರ ಅಂಥೇಳಿ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ವಿಜ್ಞಾನೇಶ್ವರ ಅಂಥೇಳಿ ಈ ಇಂಡಿಯನ್ ಪೆನಲ್ ಕೋಡ್ಗೆ IPC ಅದನ್ನು ಕಂಡು ಹಿಡಿದಂಥವ್ರು ನಮ್ಮ ಕಲಬುರಗಿ ಜನ. ಹೇಗೆ ಅಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವಿಜ್ಞಾನೇಶ್ವರ ಅಂತಿದ್ದರು. ಅವರು ಇಲ್ಲೇ ಮರುತೂರಿನಲ್ಲಿ, ಕಲಬುರಗಿ ಸಮೀಪ ಮರುತೂರಿನಲ್ಲಿ ಇದ್ದುಕೊಂಡು ಅಲ್ಲಿ
ನ್ಯಾಯಶಾಸ್ತ್ರಕ್ಕೆ ಮುನ್ನುಡಿ ಬರೆದಂಥವ್ರು, ಓ ಮಿತಾಕ್ಷರ ಗ್ರಂಥವನ್ನು ಬರೆದಂಥವ್ರು. ಮಿತಾಕ್ಷರ ಗ್ರಂಥ, ಇಂಡಿಯನ್ ಪೆನಲ್ ಕೋಡ್, ಈ ಆಸ್ತಿ ಜಗಳ, ಅಪ್ಪ ಮಗನ ಜಗಳ, ಅತಿ ಸೊಸಿ ಜಗಳ, ಸಿವಿಲ್ ಕೋಡು, ಇವೆಲ್ಲಕ್ಕೂ ಮೊದಲು ಬರೆದಂಥವ್ರು 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವಿಜ್ಞಾನೇಶ್ವರ ಕಲಬುರಗಿ ಜಿಲ್ಲೆ ಒಳಗಿದ್ದ, ಅದು ಮರುತೂರಿನಲ್ಲಿದ್ದ. ಸ್ವತಃ 6ನೇ ವಿಕ್ರಮಾದಿತ್ಯ ಬಂದು ಕಿರೀಟ ಸಮೇತ ಬಂದು ಆ ವಿಜ್ಞಾನೇಶ್ವರ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದನಂತೆ. ಎಲ್ಲಿ? ಕಲ್ಯಾಣದಿಂದ ಬಂದು 6ನೇ ವಿಕ್ರಮಾದಿತ್ಯ. ಆ 6ನೇ ವಿಕ್ರಮಾದಿತ್ಯನಂತ ರಾಜ ಭೂಮಂಡಲದಲ್ಲಿ ಇದ್ದಿಲ್ಲಂತ. ಅಂಥ ಶ್ರೇಷ್ಠ ಅರಸ, ಕಲ್ಯಾಣ ಚಾಲುಕ್ಯರ ಸ್ವರ್ಗವನ್ನು ಸೃಷ್ಟಿ ಮಾಡಿದ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ. ಪರಾಕ್ರಮಿ ಹೌದು, ಮತ್ತು ಎಲ್ಲ ಧರ್ಮೀಯರಿಗೆ ಪೋಷಣೆ, ಧಾರ್ಮಿಕ ಸಹಿಷ್ಣುತೆ ಮನೋಭಾವವುಳ್ಳಂಥ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಒಬ್ಬ ಪಂಡಿತ್ ಇದ್ದ. ಇಲ್ಲೇ ಮರುತೂರಿನಲ್ಲಿ ವಿಜ್ಞಾನೇಶ್ವರ ಅಂತನ್ನುವಂಥವನು ವಿಜ್ಞಾನೇಶ್ವರನಿಗೆ ಬಂದು ಕಿರೀಟ ಸಮೇತ ರಾಜನೇ ನಮಸ್ಕಾರ ಮಾಡ್ತಿದ್ದಂಥ ಪಾದಕ, ವಿಜ್ಞಾನೇಶ್ವರನ ಪಾದಕ. ಅದ್ಭುತ ಕೊಡುಗೆ. ಈ ಕಲಬುರಗಿ ಜಿಲ್ಲೆ ಒಳಗೆ ನೀವು ನೀವು ನಿಂಬರ್ಗ, ಆಮೇಲೆ ಆಳಂದ ಒಂದು ಸಾಸಿರ ಹಳ್ಳಿಗಳ ರಾಜಧಾನಿ ಆಗಿತ್ತು ಆಳಂದ. ನಮ್ಮ ಕಲಬುರಗಿ ಒಳಗೆ ಆಳಂದ ತಾಲೂಕು 1000 ಹಳ್ಳಿಗಳಿಗೆ ರಾಜಧಾನಿ. ಕಾಳಗಿ 1000 ಹಳ್ಳಿಗಳಿಗೆ, ಮನ್ಯದಡೆ ಸಾಸಿರ ನಾಡು, ಕಾಳಗಿನೂ 1000 ಹಳ್ಳಿಗಳಿಗೆ ರಾಜಧಾನಿ. ಇಲ್ಲೇ ಕಾಳಗಿ ಬರ್ತಾರೆ. ಕಾಳೇಶ್ವರ, ಕಾಳಲಿಂಗ, ರಾಮ ಬಂದು ಹೋಗ್ಯಾನಲ್ಲಿ. ರಾಮ ಅಲ್ಲಿ ಬರಗಾಲ ಬಿದ್ದಾಗ ರಾಮ ಬಾಣ ನಾಡ್ತಾನೆ ಎಲ್ಲಿ ಕೆಳಗೆ. ಸ್ವತಃ ರಾಮನೇ ಬಂದು ಅಲ್ಲಿ ಬರಗಾಲ ಬಿದ್ದಿದ್ದಕ್ಕೆ, ನೀರು ಇಲ್ದಕ್ಕಾಗಿ ಜನ ಪ್ರಾಣಿ ಪಕ್ಷಿಗಳು ಸಾಯ್ಲಿಕ್ಕತ್ತಿದ್ದಕ್ಕಾಗಿ ಬಾಣ ಬಿಡ್ತಾನಂತಾರೆ. ಆ ಪುರಾಣ ಐತಿಹಾಸಿಕ ಸ್ಥಳ ಅದು ಕಾಳಗಿ. ಬಾಣ ಬಿಟ್ಟು ಅಲ್ಲಿ ಕಾಶಿ ನೀರನ್ನು ಕೊರೆದು ಆ ಬಾಣದಿಂದ ಕಾಶಿ ನೀರು ತರಿಸ್ದ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. ಕಾಳಲಿಂಗೇಶ್ವರ, ರಾವಣನ ಅಂಗರಕ್ಷಕ ಕಾಳೇಶ್ವರ ಬಂದು ನೀಲಕಂಠನ ಗುಡಿ ಒಳಗೆ ಅಲ್ಲಿ ಲಿಂಗದ ಕೆಳಗೆ ಅವಿತು ಕುಳ್ಕೊಳ್ತಾನಂತೆ. ಅವಾಗ ಮುಂದೆ ಅವ ಕಾಳೇಶ್ವರ ಆದ. ಕಾಳಲಿಂಗ, ಕಾಳಗಿ ಊರ ಕಾಳೇಶ್ವರ ಆಯಿತು. ಇದು ಇತಿಹಾಸ. ಅಂತ ನಾಡಿದು ಕಲಬುರಗಿ. ಇದೇ ಕಲಬುರಗಿ, ಕಲ್ಲಿನ ನೆಲ, ಕಲ್ಲಂಬುರ್ಗಿ. ಕಲ್ಲಂಬುರ್ಗಿ ಅಂದ್ರೆ ಹುಣಸಿ ಅಡುಗೆಲಿ ಶಾಸನ ಒಂದು ಬರ್ತದೆ. ಶಾಸನದಾಗ ಕಲ್ಲಿನ ನೆಲ ಇದು. ಎಲ್ಲಿ ತೆಗೆದಲ್ಲಿ ಪರ್ಸಿ, ಶಾಬಾದ್ ಪರ್ಸಿ, ಪರ್ಸಿ. ಪರ್ಸಿ ಅಂದ್ರೆ ಕಲ್ಲು. ಈ ಕಲ್ಲಿನ ನೆಲ, ಕಲ್ಲಿನ ಹಾಸಿಗೆ ಕಲ್ಲಂಬುರ್ಗಿ. ಶಾಸನಗಳಲ್ಲಿ 11ನೇ ಚಾಲುಕ್ಯರ ಶಾಸನ 11ನೇ ಶತಮಾನ ರಾಷ್ಟ್ರಕೂಟರ ಕಾಲದಲ್ಲಿ ಕಲ್ಲಂಬುರ್ಗಿನೇ ಉಲ್ಲೇಖ ಇದೆ. ಅದಕ್ಕೆ ಶಾಸನನೇ ಇದೆ. ಕಲ್ಲಂಬುರ್ಗಿ. ಆದರೆ ಈ ನಮ್ಮದು ಹೆಸರು ಕಲ್ಲಂಬುರ್ಗಿ. ಮುಂದೆ ಬಹುಮನಿಯರ ಕಾಲದಲ್ಲಿ ಗುಲ್ಬರ್ಗ ಆಯಿತು. ಗುಲ್ ಹೂವ, ಬರ್ಗ್ ಎಲೆ ಹೂವುಗಳು ಕೂಡಿದಂಥ ಗುಲ್ಬರ್ಗ ಆಯಿತು. ಇದು ಬಹುಮನಿಯರ ಕಾಲ ಪರ್ಷಿಯನ್ ಭಾಷೆ. ಗುಲ್ ಹೂವ, ಬರ್ಗ ಎಲೆ, ಗುಲ್ಬರ್ಗ. ಅದು ಮುಂದೆ ಗುಲ್ಬರ್ಗ, ಅದು ಬಹುಮನಿಯರ ಕಾಲದಲ್ಲಿ ಗುಲ್ಬರ್ಗ ಆಯಿತು. ಅವಾಗ 11ನೇ ಶತಮಾನಕ್ಕೆ ಕಲ್ಲಂಬುರ್ಗಿನೇ ಇತ್ತು. ಈಗ ಮತ್ತೆ ರಾಜ್ಯ ಸರ್ಕಾರ ಕಲಬುರ್ಗಿನೇ ಮಾಡಿ ಅಂತ ನಾಡಿದು. ಇದು ನಾಡು. ಅಂತ ಪ್ರಾಜ್ಞರ, ವೀರರ, ಶರಣಬಸವೇಶ್ವರ ದಾಸೋಹ 18ನೇ ಶತಮಾನದಲ್ಲಿ ಬಸವಣ್ಣವರ ನಂತರ ದಾಸೋಹ ಮಾಡಿದಂಥ ಅರಳುಗುಂಡಿಗೆ ಶರಣಬಸವೇಶ್ವರ ಪುಣ್ಯ ಖಾಜಾ ಬಂದೇ ನವಾಜರು ಅಲ್ಲಿ ಉತ್ತರ ಭಾರತದಿಂದ ಸಂತರಾಗಿ ಸೂಫಿ ಸಂತರು ಅವರು ಖಾಜಾ ಬಂದೇ ನವಾಜ್ ಎಲ್ಲಿ ಕಲಬುರಗಿ ಒಳಗೆ ಬಂದು ನೆಲೆಸಿದ್ರು. ಖಾಜಾ ಬಂದೇ ನವಾಜ್ ಎರಡೂ ನಮ್ಮ ಕಲಬುರಗಿಯ ಕಣ್ಣುಗಳಿದ್ದಂಗೆ. ಯಾಕಂದ್ರೆ ಒಂದು ಕಡೆ ದಾಸೋಹಿ ಶರಣಬಸವೇಶ್ವರರು, ಇನ್ನೊಂದು ಕಡೆ ಸೂಫಿ ಸಂತ ಖಾಜಾ ಬಂದೇ ನವಾಜ್. ಧಾರ್ಮಿಕ ಸಾಮರಸ್ಯದ ನೆಲೆವೀಡು ನಮ್ಮ ಕಲಬುರಗಿ. ಎಲ್ಲಿ ನೋಡಿದಲ್ಲಿ ನಮಗೆ ಇತಿಹಾಸದ ಕುರುಗಳು ಸಿಗ್ತಾವೆ. ಕಲಬುರಗಿ ಒಳಗೆ, ಸನ್ನತಿ ಒಳಗೆ ಭಾಳ ಅದ್ಭುತವಾದಂಥದ್ದು ಬುದ್ಧನ ಸ್ಟ್ಯಾಚುಗಳು, ಬುದ್ಧನ ಏನು ಬಾಲ್ಯದ ದಿನಗಳು. ಅಶೋಕ ಕೊನೆಗೆ ಶಾಂತಿ ನೆಲೆಸಕ್ಕಾಗಿ ಅಶೋಕ ಬಂದು ಅಲ್ಲೇ ಮುಂದೆ ಎಲ್ಲಿ ಅಶೋಕ ಎಲ್ಲಿ ಹೋದನು ಗೊತ್ತೇ ಆಗಲಿಲ್ಲ. ಅಶೋಕ ಅಷ್ಟು ವರ್ಷ ಆಳಿದ, ಎಲ್ಲಿ ಹೋದ ಗೊತ್ತೇ ಆಗಲಿಲ್ಲ. ಆದ ನಂತರ ಇಲ್ಲ, ಅವು ಬಂದು ಬಹುಶಃ ಇಲ್ಲೇ ಸನ್ನತಿ ಒಳಗೆ ಕೊನೆಯ ದಿನಗಳು ಕಳೆದಿರ್ಬೋದು ಅಂತೇಳಿ ಒಂದು ಇತಿಹಾಸ ಹೇಳ್ತದೆ. ದೇವನಾಂ ಪ್ರಿಯ, ಮಸ್ಕಿ ಶಾಸನ ದೇವನಾಂ ಪ್ರಿಯ. ದೇವನಾಂ ಪ್ರಿಯನು ಅಶೋಕನು ಒಬ್ಬನೇ ಅಂತ ಪ್ರೂವ್ ಆಗಿದ್ದು ಮಸ್ಕಿ ಶಾಸನ. ಹಬ್ಬಾ. ಹೀಗೆ ಕಲಬುರಗಿ ಮತ್ತು ರಾಯಚೂರು, ಮತ್ತು ಕಲಬುರಗಿ ರಾಯಚೂರು ಹೆಂಗಂದ್ರೆ ದಾಸರು, ಶರಣರು ನಾಡು, ಜೈನರ ಕಾವ್ಯ, ಶರಣರ ವಚನ, ದಾಸರ ಹಾಡು. ಅಂದರೆ ಪುರಂದರದಾಸರು, ಕನಕದಾಸರ ಹಾಡು. ಜೈನರ ಕಾವ್ಯ ಅಂದರೆ ಈ ಶ್ರೀ ವಿಜಯರು ಜೈನರ ಕಾವ್ಯ, ಜೈನರದಾಗೆ ಬರ್ತಾರೆ ಅವರು. ಜೈನರ ಕಾವ್ಯ ಇಂಥ ಅನೇಕ ಕವಿಗಳು, ಪಂಪಾರನ್ನ ಎಲ್ಲ ಜೈನ ಕವಿಗಳು. ಅವರೆಲ್ಲ ಜೈನ ಮನಸ್ಸೊತ್ತಂಥವ್ರು. ಆದರೂ ಇಡೀ ಕನ್ನಡದ ಏನು ಎಲ್ಲ ಸಾಮರ್ಥ್ಯವನ್ನು ಏನೇನು ಸಾಧನೆ ಮಾಡಬೇಕಾಗಿದ್ದು ಕನ್ನಡ ನೆಲಕ್ಕಾಗಿ ಕೊಡುಗೆ ಕೊಟ್ಟರು ಅವರು ಜೈನ ಕವಿಗಳು ಅನ್ನೋದಕ್ಕಿಂತ ಕನ್ನಡದ ಕವಿಗಳು. ಅದಕ್ಕೆ ನಮ್ಮ ನೆಲ ಹೆಂಗದಂದರೆ ಜೈನರ ಕಾವ್ಯ, ಶರಣರ ವಚನ ಅಂದರೆ ಬಸವಾದಿ ಶರಣರು, ದಾಸರ ಹಾಡು ರಾಯಚೂರು, ಪುರಂದರದಾಸರು, ಕನಕದಾಸರು, ಅಲ್ಲಿನ ದಾಸರ ನಾಡು. ಇದು ನೆಲ, ಪುಣ್ಯ ನೆಲ ಕಲ್ಲಂಬುರ್ಗಿ.
ಅದಕ್ಕೆ ನೀವು ಎಲ್ಲ ಕಡೆ ಹೇಳ್ತಿರತ್ತೆ, ನಿಮ್ಗೆ ಮಾಹಿತಿ ಕೊಡ್ತೇವೆ ನೀವೆಷ್ಟು ಹೇಳ್ರಿ ಅಂತ ನಂಬರು. ಬಹುಶಃ ಈ ಮಾಹಿತಿ ಕಲಬುರಗಿಯವ್ರಿಗೆ ಗೊತ್ತಿಲ್ಲ. ನಾವು ಇದ್ದೇವಲ್ಲ ಕಲಬುರಗಿಯವ್ರು, ನಾವು ಎಲ್ಲರ ಪರವಾಗಿ ನಾವೇ ಇರ್ತೇವಲ್ಲ, ಎಲ್ಲರೂ ಹೇಳ್ತಿರ್ತಾರೆ, ನಾವು ಒಂದು ಅಳಿಲು ಸೇವೆ ಅಷ್ಟೇ. ಪ್ರತಿ ನಾಡಿಗಿಂತ ಅವರು ವಿದ್ವಾಂಸರು ಇರ್ಬೇಕು ನೋಡಿ. ಬರ್ರಿ ಸರ್, ಕನ್ನಡ ಬರ್ರಿ, ನೀವು ಬರ್ರಿ, ಬರ್ರಿ, ಎಲ್ಲರೂ ಬರ್ಬೋದು. ತಳ್ಬಿಟ್ಟೆ ಇಲ್ಲಿ ಬಿಟ್ಟಿಲ್ಲ ನೋಡ್ರಿ. ಈಗ ಈ ಕೋಟೆ ಈ ಸಾಲು ಪೂರ್ತಿ ಏನು ಮಾಡ್ಕೊಂಡಿದ್ದು ಮೇಡಮ್ ಹೇಳ್ತೀವಿ. ಏನಾಗಿದೆ ಮೇಡಮ್? ಟಾಯ್ಲೆಟ್ನ ಹಾಸು, ಟಾಯ್ಲೆಟ್, ಕಕ್ಕ, ಸಂಡಸಿನ ಹಾಸು. ಅದು ಕವಿರಾಜ ಮಾರ್ಗ. ಆ ಕಡೆ ಹೋಗ್ಬೇಡ, ಈ ಕಡೆ ಬಾ, ಆ ಕಡೆ ಹೋಗ್ಬೇಡ. ಅಂದರೆ ಇಲ್ಲಿ ಕೂತು ಹೇಳ್ತಾವನೆ ಅವನು. ಇಲ್ಲಿ ಸ್ನೇಹಿತರೆ ಯಾವ ಥರ ನೀವು ಇಲ್ಲಿ ಬಂದರೆ ಕಕ್ಕ ಮಾಡ್ಬೋದು ಅಂದರೆ ಈ ಥರ ಕೆಳಗೆ ಬೀಳುತ್ತೆ ಅಂತ ಯಾರೋ ಕಂಡು ಹಿಡಿದವು ನೋಡಿ. ಇಲ್ಲಿ ಯಾಕಂದ್ರೆ ಅಷ್ಟೆಲ್ಲ ಟಾಯ್ಲೆಟ್ ಮಾಡಿಬಿಟ್ಟವ್ರು ನೋಡಿ. ಇಲ್ಲಿ ಏನು ತೊಗೊಂಡು ಹೊಡಿಬೇಕು ಈ ಜನಕ್ಕೆಲ್ಲ. ಇದು ರಾಷ್ಟ್ರಕೂಟರ ಉತ್ಸವದ ಸಂದರ್ಭದಲ್ಲಿ ಒಂದು 5 ವರ್ಷಗಳ ಹಿಂದೆ ರಾಷ್ಟ್ರಕೂಟರು ಉತ್ಸವ ಮಾಡಿದರು. ಇಲ್ಲಿನ ಜನಪ್ರಿಯ ಶಾಸಕರು ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರ ನೇತೃತ್ವದಲ್ಲಿ ಪ್ರಥಮ ರಾಷ್ಟ್ರಕೂಟರ ಉತ್ಸವ ಮಾಡಿದ್ರು. ಭಾಳ ಅದ್ಭುತವಾದಂಥ ಯಶಸ್ವಿ ಆಯಿತು. ಅದರ ಗುರುತಿಗಾಗಿ ಕವಿರಾಜ ಮಾರ್ಗದ ಒಂದು ಆಕೃತಿಯನ್ನು ಇಲ್ಲಿ ಇದು ಮಾಡಿದ್ದಾರೆ. ಅದರ ಸಾಲುಗಳು ಬರೆದಿಟ್ಟಿದ್ದಾರೆ. ಮೇಲ್ಗಡೆ ಒಂದು ಇದು ಇಟ್ಟಿದ್ರದು, ಇಲ್ಲ ಅದು ಬೇರೆ ಕಡೆ ಇಟ್ಟಿದ್ದಾರೆ ರಕ್ಷಣೆಗೋಸ್ಕರವಾಗಿ. ಬಟ್ ಇಲ್ಲಿ ಮಾತ್ರ ಇದು ಒಂದು ಅದರ ಮಾಡೆಲ್ ಆಗಿ ಇಟ್ಟಿದ್ದಾರೆ. ಅಂದರೆ ಶ್ರೀ ವಿಜಯರ ಪುಸ್ತಕ ಕವಿರಾಜ ಮಾರ್ಗದ 2-4 ಕಡೆ ಅದರದ್ದು ಒಂದಿಷ್ಟು ಒಳಗಿನ ಪಾಯಿಂಟ್ಸನ್ನೇ ಇಟ್ಟಿದ್ದಾರೆ. ತಸ್ಯ ಶ್ರೀಮದ್ ಅಮೋಘ ವರ್ಷ ನೃಪತಿ ಅಸದಳ ಇಂದ್ರಪುರ ಅಧಿಕಂ ಇದಂ ಮಾನ್ಯಕೇಟ ಅಭಿಧಂ ಏನ್ ಎದಂ. ಅಂದರೆ ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಮಳಖೇಡಾಗಿತ್ತಂತ. ಇಂದ್ರನ ಅಮರಾವತಿ, ದೇವಲೋಕದ ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಮಳಖೇಡಾಗಿತ್ತಂತ. ಯಾಕಂದರೆ ಈ ಮಳಖೇಡದಲ್ಲಿ ಹೂದೋಟಗಳು ಹೇಗೆ ಅಮರಾವತಿ ಹೆಂಗಿತ್ತು, ಇಂದ್ರನ ಅಮರಾವತಿ ಎಲ್ಲಿ ನೋಡಿದಲ್ಲಿ ಸೌಂದರ್ಯ ಭರಿತವಾದಂಥ ಏನು ಮೂರ್ತಿಗಳಿರ್ಬೋದು, ಶಿಲ್ಪಕಲೆ ಇರ್ಬೋದು, ಸ್ವರ್ಗನೇ ಸೃಷ್ಟಿ ಇದ್ದಂಗೆ. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಸ್ವರ್ಗ ಯಾವುದಂದರೆ ಮಾನ್ಯಕೇಟ ಅಂತ, ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಇದಾಗಿತ್ತಂತ. ಅರಬ್ ಪ್ರವೇಶ ಸುಲೈಮಾನ್ ಬರ್ತಾನೆ ಇಲ್ಲಿ, ಬಂದು ರಾಷ್ಟ್ರಕೂಟರ ಕಾಲಕ್ಕೆ ವಿಸಿಟ್ ಕೊಡ್ತಾನೆ ಈ ಊರಿಗೆ. ಬಂದು ನೋಡ್ತಾನೆ 7-8 ಅಂತಸ್ತಿನ ಕಟ್ಟಡಗಳು, ಬಹುಮಾಡಿ ಕಟ್ಟಡಗಳು. ಇವತ್ತು ನೀವು ಬೆಂಗಳೂರು ಕಡೆ ನೋಡ್ತೀರ ಬಹುಮಾಡಿ ಕಟ್ಟಡ, ಹಾಗೆ ಇದೊಂದು ಬಹುಮಾಡಿ ಕಟ್ಟಡ. ಇಲ್ಲಿನ ಸೌಂದರ್ಯವನ್ನು ಕಂಡು ಬೆರಗಾಗಿ ಇಂಥ ಅದ್ಭುತವಾದಂಥ ಸಾಮ್ರಾಜ್ಯ ನಾನು ಇಡೀ ಜಗತ್ತಿನಲ್ಲಿ ನೋಡಲಿಲ್ಲ ಅಂತ ಎಲ್ಲ ಕಡೆ ಪ್ರವಾಸಿ ಓಡಾಡನತ್ತ. ಯಾರು? ಅರಬ್ ಪ್ರವಾಸಿ ಸುಲೇಮಾನ್ ನೋಡಿ ದಿಗ್ಭ್ರಮೆಗೊಂಡು ಇದು ಇಂಥ ನಗರ ನಾನು ಎಂದೂ ನೋಡಿಲ್ಲ ಅಂತ ಹೇಳ್ತಾನಂತ. ಅದು ಕವಿರಾಜ ಮಾರ್ಗದಲ್ಲಿ ಅದೇ ರೀತಿ ತಸ್ಯ ಶ್ರೀಮದ್ ಅಮೋಘ ವರ್ಷ ನೃಪತಿ ಅಸದಳ ಇಂದ್ರಪುರಂ ಅಧಿಕಂ ಇದಂ ಮಾನ್ಯಕೇಟ ಅವಿಧಂ ಏನ್ ಏದಂ. ಅಂದ್ರೆ ಆ ವರ್ಣನೆಯನ್ನು ಮಾಡಿದ್ದಾರೆ, ಈ ಮಳಖೇಡದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ ಅಂತ. ಅಬ್ಬ, ಆಗಿತ್ತು ಮಳಖೇಡ. ಆಗಿತ್ತು ಮಳಖೇಡ. ಇವತ್ತು ಮಳಖೇಡ ಇವತ್ತು ಕಾಲಘಟ್ಟದಲ್ಲಿ ಈಗ ನೀವು ಬೆಂಗಳೂರು ಇರ್ತೀರಿ, ಇವತ್ತು ಡೆಲ್ಲಿ ಅದ, ಆ ಡೆಲ್ಲಿ ಸ್ಥಾನ ನಮ್ಮ ಮಾನ್ಯಕೇಟ ಇತ್ತಂತ. ಡೆಲ್ಲಿಯ ಸ್ಥಾನ ಮಾನ್ಯಕೇಟ ಇತ್ತು. ಅಂದರೆ ಭಾರತವನ್ನು ಆಳಿದವರು ಮಳಖೇಡದ ರಾಷ್ಟ್ರಕೂಟರ ರಾಜಧಾನಿ ಅಂತ ಸಂದರ್ಭ. ಸೇಮ್ ಡೆಲ್ಲಿ. ಇವತ್ತೇನು ಡೆಲ್ಲಿ ಇದೆ. ಇಂದ್ರಪ್ರಸ್ಥ, ಇದು ಇಂದ್ರಪುರ, ಇದು ಮಾನ್ಯಕೇಟ. ಅದು ಮಾನ್ಯಕೇಟ ಇಂದ್ರನ ಅಮರಾವತಿ ನಾಚಿಸುವಂಥ ನಗರ. ಬನ್ನಿ, ಅದಕ್ಕೆ ಇದು ಕವಿರಾಜ ಮಾರ್ಗ ಇದೆ, ಓದಿ ಸರ್, ಒಂಚೂರು ಚೆನ್ನಾಗಿದೆ, ಕೇಳಿಸ್ಕೊಳ್ಳೋ ಖುಷಿ ಆಗುತ್ತೆ. ಬನ್ನಿ, ಕನ್ನಡದವ್ರು ಕನ್ನಡ ಹೇಗಿತ್ತು ನೋಡಿ, ಕನ್ನಡ ಹೇಗಿತ್ತು ಅಂತ ಅಲ್ಲಿ ಕವಿರಾಜ ಮಾರ್ಗ. ಇಲ್ಲಿ ನೋಡಿ ಕನ್ನಡಿಗರು ಏನು ಮಾಡಿಟ್ಟವ್ರು ಇಲ್ಲಿ. ಯಪ್ಪ ದೇವ್ರೆ, ನೀವು ಬರಬೇಡ್ರಿ ಕಡೆ. ಇದು ಶ್ರೀ ವಿಜಯರ ಪುಸ್ತಕದಲ್ಲಿ ಕವಿರಾಜ ಮಾರ್ಗದಲ್ಲಿ ಕನ್ನಡದ ಮೊದಲ ಪುಸ್ತಕ ಕವಿರಾಜ ಮಾರ್ಗದಲ್ಲಿ ಬರುವಂಥ ಒಂದು ಸಾಲು. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪದ ನಾಡದ್ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಿಯ ವಿಲಿನ್ ವಿಶೇಷಂ. ಅಂದರೆ ಈ ಕನ್ನಡಿಗರು ಯಾವುದೇ ಸ್ಕೂಲು ಕಾಲೇಜುಗಳಿಗೆ ಹೋಗಲಾರದಂಥವ್ರು, ಅನಕ್ಷರಸ್ಥರು ಇದ್ದರೆ ಸಹಿತ ಕಾವ್ಯವನ್ನು ಕಟ್ಟುವಂಥ ತಾಕತ್ತು ಈ ಜನರಿಗಿದೆ ಅಂತ. ಯಾಕಂದರೆ ಜಾನಪದ ಶೈಲಿಯಲ್ಲಿ ಬರ್ತದೆ. ಜನಪದ ಹಾಡುಗಳು ಇವತ್ತಿಗೂ ಅವು ಬರವಣಿಗೆ ಇಲ್ಲ, ಒಬ್ಬರಿಂದ ಒಬ್ಬರು ಹಾಗೆ ಬಂದವು.
ಬಂದವು. ಹಾಗೆ ಜನಪದ ಶೈಲಿ ಇಲ್ಲಿನ ಜನರು ಹೆಂಗಾರ ಅಂತಂದರೆ ಕಾವ್ಯವನ್ನು ಕಟ್ಟುವಂಥ ಶಕ್ತಿ ಇದೆ. ಈ ನದಿಗೂ ಸಹಿತ ಈ ನದಿ ನೀರು ಕುಡಿದಂಥವ್ರು ಕಾವ್ಯವನ್ನು ಕಟ್ಟಿದ್ದಾರೆ, ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ, ಸೂರರಾಗಿದ್ದಾರೆ, ಧೀರರಾಗಿದ್ದಾರೆ ಅಂತನ್ನುವಂಥ ಕಾವೇರಿ ನದಿಗಿಂತಲೂ ಪವರ್ಫುಲ್ ಇದು ನಮ್ಮದು ಕಾಗಿಣ ನದಿ. ಯಾಕಂದರೆ ಕನ್ನಡದ ಮೊದಲ ಪುಸ್ತಕ ಕೊಟ್ಟಂಥವ್ರು ಕಾಗಿಣ ನದಿಯ ನೀರನ್ನು ಕುಡಿದಂಥ ಸೂರರು, ಧೀರರು ಅಂತ. ಬರೀತ್ಲೆ ಪದನರಿದು ನುಡಿಯಲಂ ನುಡಿದು ದಾನರೇಲ್ ನಾಡವರ್ಗಳ್ ಚದುರಂ ನಿಜದೆಂ ಕುರಿತೋದದೆಂ ಕಾವ್ಯ ಪ್ರಯೋಗ ಪರಿಣಿತ ಮತ್ತುಗಳು. ಅದೇ ಸಾಲು ಮುಂದುವರೆದಿದೆ ಇಲ್ಲಿ. ಯಾಕಂದರೆ ಇವರು ಅರ್ಥ ಮಾಡಿಕೊಳ್ಳುವಂಥವ್ರು, ನುಡಿದದ್ದನ್ನೇ ನಡೆಯುವಂಥವ್ರು, ಇಂಥ ಜನ ಮತ್ತು ಎಷ್ಟು ಚಲುವರಿದ್ದಾರೆ, ಭಾಳ ಸುಂದರವಾದಂಥವ್ರು ಇವರು. ಚಲುವರ್ಕರ್ ಅಂತಾರು. ಎಷ್ಟು ಸುಂದರ ಅಂದರೆ ಜಗತ್ತಿನಲ್ಲಿ ನಮ್ಮಂಥ ಸುಂದರ ಯಾರೂ ಇಲ್ಲ ಅಂತ. ಹೆಣ್ಮಕ್ಳಾಗಿರ್ಬೋದು, ಗಂಡಸು ಮಕ್ಕಳಾಗಿರ್ಬೋದು. ಬರೇ ಸೌಂದರ್ಯ ಮುಖ ಅಷ್ಟೇ ಅಲ್ಲ, ಗುಣದಿಂದ ಸೌಂದರ್ಯರು, ಪಾಂಡಿತ್ಯದಿಂದ ಸೌಂದರ್ಯರು, ಎಲ್ಲ ಗುಣಸಂಪನ್ನರು. ಸಿರಿ ಸಂಪತ್ತಿಗೆ ಅಷ್ಟೇ ಅಲ್ಲ, ಗುಣಸಂಪನ್ನರು ನಾವು ಅಂತನ್ನುವಂಥದ್ದು. ಭಾಳ ಚೆನ್ನಾಗಿ ಕಾವ್ಯ ಪ್ರಯೋಗ ಪರಿಣಿತ ಮತ್ತಿಗಳು. ಆ ಪರಿಣಿತರು ಕಾವ್ಯವನ್ನು ಯಾವ ರೀತಿ ಪ್ರಯೋಗ ಮಾಡ್ಬೋದು, ಕಾವ್ಯದಲ್ಲಿ ಪ್ರಯೋಗ ಮಾಡಿ ದೊಡ್ಡ ದೊಡ್ಡ ಕಾವ್ಯವನ್ನು ಕೊಟ್ಟಂಥವ್ರು ನಮ್ಮ ನೆಲದ ಕವಿಗಳು ಅನ್ನುವಂಥದ್ದು. ಆಗಲೇ ಉಲ್ಲೇಖ ಮಾಡಿದೆ ನಾನು. ನಮ್ಮ ನೆಲದ ಜನ ಹೇಗಿದ್ದರು ಅನ್ನುವಂಥದ್ದು ಇಲ್ಲಿನ ಕನ್ನಡಿಗರು. ಮಳಖೇಡದಾಗ ಕೂತು ಶ್ರೀ ವಿಜಯರು ಬರೀ ಮಳಖೇಡದ ಜನವನ್ನ ಕುರಿತು ಹೇಳಿಲ್ಲ. ಕಾವೇರಿಯಿಂದ ಮಹಾಗೋದಾವರಿಗೆ ಸಾಮ್ರಾಜ್ಯ, ನರ್ಮದಾ ಅದು ಪೂರ್ತಿ ದಾಟಿ ರಾಜಸ್ಥಾನ ಗುಜರಾತದವರೆಗೂ ಏನು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಇದು ಕನ್ನಡಿಗರ ಸಾಧನೆಯನ್ನು, ಕನ್ನಡಿಗರ ಗುಣ ಸ್ವಭಾವವನ್ನು ಹೇಳುವಂಥದ್ದು ಶ್ರೀ ವಿಜಯರು ಕನ್ನಡದ ಮೊದಲ ಪುಸ್ತಕ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಸುಭಟ್ಟರ್ಕಳ್ ಕವಿಗಳು, ಪ್ರಭುಗಳು, ಚಲ್ವರ್ಕಳ್, ಭಾಜನರ್ಕಳ್, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಭೀರ ಚಿತ್ತರ್, ವಿವೇಕಗಳು, ನಾಡವರ್ಗಳ್ ಅಂತ. ಇದರ ಅರ್ಥ ಏನಂತಂದರೆ, ನಾವು ಎಂಥ ಜನ ಇದ್ದೇವೆಂದರೆ ಸೂರರು, ಧೀರರು, ಮತ್ತು ಇನ್ನೊಬ್ಬರ ಮೇಲೆ ವಿನಾಕಾರಣ ಜಗಳ ತಂಟೆಗೆ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥದ್ದು ಅರ್ಥವನ್ನು. ಅಭಿಮಾನವುಳ್ಳಂಥವ್ರು ನಾವು, ಅತ್ಯುಗ್ರರು ಅಂದರೆ ಒಂದು ಸಲ ನಾವು ಪಣ ತೊಟ್ಟೆವಂದರೆ ನಾವು ಯಾರು ಬಂದ್ರೂ ನಾವು ಹಣಿಯೋಂಗಿಲ್ಲ. ಆ ರೀತಿ ವಿಜಯ ಸಾಧನೆ ಮಾಡಬೇಕಂದ್ರೆ ಇನ್ನೊಂದು ಭಾಳ ಚೆನ್ನಾಗಿದೆ ರೀ, ಅದು ಹೇಳಬೇಕಾಗಿತ್ತು ನಿಮಗೆ. ಈಗ ಹೇಳ್ತೀನಿ ನಾನು ಅದು. ಯಾಕಂದರೆ ಇದು ಇಲ್ಲಿನ ಮಳಖೇಡದ ಮೇಲೆ ಮಾಳ್ವರು, ಪ್ರತಿಹಾರರು ದಾಳಿ ಮಾಡಿದ್ರು. ಈ ಗುಜರಾತ್ ರಾಜಸ್ಥಾನವನ್ನು ಆಳುವಂಥ ಆ ಜನರ ಅಲ್ಲಿಗೆ ಹೋಗಿ, ಇಲ್ಲಿನ ಕುದುರೆಗಳಲ್ಲಿ ಹೋಗಿ ಬರೀ ನೀರು ಕುಡಿದು ಬರಲಿಲ್ಲ. ದಿಗ್ವಿಜಯ ಕನ್ನಡದ ಮಳಖೇಡದ ಪತಾಕೆ ಹಾರಿಸಿ ಬರೋದು ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ನಮ್ಮ ಸೈನಿಕರು ವಿಜಯ ಪತಾಕೆ ಹಾರಿಸುವುದರ ಜೊತೆಗೆ ಸಜ್ಜೆ ತೊಗೊಂಡು ಬಂದರು. ಕನ್ನಡದ ನೆಲದಲ್ಲಿ ಸಜ್ಜವನ್ನು ತಂದ ಪರಿಚಯ ಮಾಡಿದಂಥವ್ರು ನಮ್ಮ ರಾಷ್ಟ್ರಕೂಟರು ಅನ್ನೋಂಥ ಹೊಸ ಸಂಶೋಧನೆ ಇದು. ಇವತ್ತು ಸಜ್ಜೆಯನ್ನು ಬೆಳಿತೇವಲ್ಲ, ಸಜ್ಜೆ ರೊಟ್ಟಿ, ಆ ಸಜ್ಜದ ಪರಿಕಲ್ಪನೆ ನಮಗೆ ಕನ್ನಡಿಗರಿಗೆ ಇರಲಿಲ್ಲ. ಯಾವಾಗ ರಾಜಸ್ಥಾನ ಗೆದ್ಕೋತೀವಿ, ರಾಷ್ಟ್ರಕೂಟರ ಕಾಲದಲ್ಲಿ ಧ್ರುವ, ಮೂರನೇ ಗೋವಿಂದ ಹೋಗಿ ಅಲ್ಲಿ ಯುದ್ಧದಲ್ಲಿ ಗೆದ್ದು ಸುಮ್ಮನೆ ಬರಲಿಲ್ಲ. ಬರೀ ಜಯಶಾಲಿಯಾಗಿ ಬರೋದು, ಪತಾಕೆ ಹಾರಿಸೋದಲ್ಲ, ಅಲ್ಲಿನ ಸಜ್ಜವನ್ನು ತೆಗೆದುಕೊಂಡು ಕನ್ನಡಿಗರಿಗೆ ಸಜ್ಜೆ ಬಿತ್ತುವುದಕ್ಕೆ, ರೈತರಿಗೆ, ಅನ್ನದಾತರಿಗೆ ಸಜ್ಜೆ ಪರಿಚಯ ಮಾಡಿಕೊಟ್ಟಂಥವ್ರು ವೀರ ಕನ್ನಡಿಗರು. ಅದು ರಾಷ್ಟ್ರಕೂಟರು ಅನ್ನುವಂಥದ್ದು ಶಾಸನಗಳ ಪ್ರಕಾರ ಉಲ್ಲೇಖ ಬರ್ತದೆ ಸರ್. 9ನೇ ಶತಮಾನದಲ್ಲಿ. ಎಸ್, ಅಂದ್ರೆ ಸಜ್ಜೆಗೆ ಈ ಉತ್ತರ ಕರ್ನಾಟಕ ಬಂದು 1000 ವರ್ಷ ಆಯ್ತು. 1000 ವರ್ಷ ಆಯ್ತು. ಸಜ್ಜೆ ಇಲ್ಲ, ಸಜ್ಜೆ ರೊಟ್ಟಿ ಇಲ್ಲ. ಸಜ್ಜೆದು ಹೆಂಗಂದ್ರೆ ಅದು ಸಜ್ಜದ ತಾಕತ್ತು ಭಾಳ ಚಲೋ ಇದ್ರಿ. ಯಾಕಂದರೆ ಪೌಷ್ಟಿಕ ಆಹಾರ, ಅದು ಏಕದಳ, ಭಾಳ ಶಕ್ತಿಭರಿತವಾದಂಥ ಸಜ್ಜೆ ರೊಟ್ಟಿ. ಇವತ್ತಿಗೂ ನಾವು ಹುಣ್ಣಿಮೆ, ಅಮಾಸೆಗೆ ನಮ್ಮೆಲ್ಲ ಸಜ್ಜೆ ರೊಟ್ಟಿ ಮಾಡ್ತೀವಿ. ನಾವೆಲ್ಲ ನಮ್ಮಲ್ಲಿ ರೈತರು, ನಾವೆಲ್ಲ ಸಜ್ಜೆ ರೊಟ್ಟಿ ಉಂಡು ಬೆಳೆದವ್ರೆ ಸಣ್ಣಗಿಡ್ದು. ಆ ಸಜ್ಜದ ಪರಿಕಲ್ಪನೆ ನನಗೆ ಗೊತ್ತಿದ್ದಿಲ್ಲ. ಸಂಶೋಧನೆ ಮಾಡ್ತಾ ನಾನು ನೋಡಿದೆ, ಇದು ಎಲ್ಲಿಂದ ಬಂದಿರಬಹುದು ಸಜ್ಜೆ ಅಂತ ಉಲ್ಲೇಖ ಬಂತು. ಹಾಗಾದರೆ ಸಜ್ಜೆ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಸಜ್ಜೆನೇ ಇರಲಿಲ್ಲ. ಸಜ್ಜೆ ಹೆಂಗೆ ಬತ್ತಂದರೆ, ಯಾವಾಗ ರಾಷ್ಟ್ರಕೂಟರು ಹೋಗಿ ದಿಗ್ವಿಜಯ ಪತಾಕೆಯನ್ನು ಹಾರಿಸಿದ್ರು, ಆ ಕನ್ನಡದ ಧ್ವಜವನ್ನು ಹಾರಿಸಿದ್ರು, ಆ ನಮ್ಮ ಸೈನಿಕರು ಬರ್ತಾ ಸಜ್ಜೆ ತೊಗೊಂಡು ಬಂದರು, ರೈತರಿಗೆ ಕೊಟ್ಟರು. ಇವತ್ತು ಸಜ್ಜದ ಕೊಡುಗೆ ಇಡೀ ಸಂಜಾನ್ ಶಾಸನದಲ್ಲಿ ಬರ್ತದೆ. ಇದು ಬರೀ ನಾವು ಏನಾರೇ ಇದ್ರ ಅಲ್ಲಿದು ಇದು ನಾವು ಉಲ್ಲೇಖ ಅಂದರೆ, ನಾನು ಯಾವುದೇ ಇತಿಹಾಸಕಾರನಿಗೆ ಸಾಕ್ಷಿ ಬೇಕು. ನಾಳೆ ನನ್ನ ಮಾತನ್ನು ಕೇಳದಂಥವ್ರು ನಾಳೆ ಅದು ಒಪ್ಪಲೇಬೇಕು, ಅಥವಾ ಅದಕ್ಕೆ ಇನ್ನಷ್ಟು ಸಂಶೋಧನೆ ಮಾಡಿದ್ರೂ ಪರವಾಗಿಲ್ಲ. ಆದರೆ ಬೆಳಕಿಗಂತೂ ತರೋದು ಗ್ಯಾರಂಟಿ. ಆದರೆ ನನ್ನ ಸತ್ಯದ ನಿಲುವಿಗೆ ಮತ್ತು ಶಾಸನಗಳ ಆಧಾರದ ಮೇಲೆ, ಸ್ಮಾರಕಗಳ ಆಧಾರದ ಮೇಲೆ, ಮಾನ್ಯಕೇಟದ ಸ್ಮಾರಕಗಳ ಆಧಾರದ ಮೇಲೆ ಸಜ್ಜ
ಯಾರ ಕೊಡುಗೆ ಅಲ್ಲ, ರಾಷ್ಟ್ರಕೂಟರ ಕೊಡುಗೆ, ಮಾನ್ಯಕೇಟದ ಕೊಡುಗೆ ಅನ್ನುವಂಥದ್ದು. ಸೊ ಪ್ರತಿ ಸಲ ನಾವು ಸಜ್ಜೆ ತಿನ್ನಬೇಕಾದ್ರೆ, ಸಜ್ಜೆ ರೊಟ್ಟಿ ತಿನ್ನಬೇಕಾದ್ರೆ, ಸಜ್ಜೆ ರೊಟ್ಟಿ ಒಂದು ತುತ್ತು ಹಿಡ್ಕೋಬೇಕಾಗಿರೋ ಸಜ್ಜೆ ತಟ್ಟೆಗೆ ಬಂದ ತಕ್ಷಣ ಓ ರಾಷ್ಟ್ರಕೂಟರು ತಂದು ಕೊಟ್ಟಿದ್ದಪ್ಪ ಇದು ಅಂತ ನೆನೆಸ್ಕೊಂಡು ತಿಂದ್ಬಿಡ್ಬೇಕು ಅಷ್ಟೇ. ಆ ಮೂಲಕನಾದ್ರು ಈ ಕೋಟೆ ನೀಟ್ ಮಾಡಿ. ದಿನ ಸಜ್ಜೆ ತಿಂತಿರಲ್ಲ ಹೊಟ್ಟೆಗೆ, ಆ ಕಾರಣಕ್ಕಾದ್ರು ಇಲ್ಲಿ ಬಂದು ಕಕ್ಕ ಮಾಡೋದು ನಿಲ್ಲಿಸಿ ದಯವಿಟ್ಟು ಸ್ಥಳೀಯರು. ಸಜ್ಜೆ ತಿನ್ನೋದು ಇಲ್ಲಿ ಬಂದು ಹೇಳೋದು ಏನು ಸರ್ ಇದು? ಸರ್ ನಮಸ್ಕಾರ. ನಾನು ಜಾಕಿರ್ ಹುಸೇನ್ ಖಾನ್ ತಂದೆ ಶೇರ್ ಖಾನ್, ಎಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಒನ್ ಟೈಮ್ MLA ಫಾರ್ ಸೇಡಮ್ ವಿಲೇಜ್, ಸೇಡಮ್ ತಾಲೂಕಾ. ಅವರ ಫಾದರ್. ನಾವು ಇರೋದು ನಮ್ಮ ಮಲ್ಖೇಡ್ ಊರಲ್ಲಿ. ತಮ್ಗೆ ಏನನ್ನ ಮಲ್ಖೇಡ್ ಹಿಸ್ಟ್ರಿ ಬಗ್ಗೆ ಬೇಕಂದರೆ ನೂರ್ಪತ್ತಂಗ ರಾಷ್ಟ್ರಕೂಟ ಬಗ್ಗೆ ನಮ್ಗೆ ಏನು ಮಾಹಿತಿ ಇದೆ ನಾವು ಹೇಳಬಹುದು. ಮಲ್ಖೇಡ್ ಇತಿಹಾಸ ಅದ ಸರ್. ಇದರಲ್ಲಿ ಫಸ್ಟ್ ಕ್ಲಾಸ್ ಒಂದು ಇದು ಅದ, ರಾಷ್ಟ್ರಕೂಟದ ಒಂದು ಇದು ಇತ್ತು ಇಲ್ಲಿ. ಈಗೂ ಅದ, ಇತ್ತಂತಿಲ್ಲ. ಇವ್ರದ್ದು ಸುಮಾರು ಎಲ್ಲಿ ತನ ಅದು ಮಹಾರಾಷ್ಟ್ರ ಆ ಕಡೆ ತನ ಅದ ಸರ್. ಇಲ್ಲಿ ಏನದ ಅಂದರೆ ಒಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸಸ್ ಇಷ್ಟ ಅದ ಸರ್. ನಾವು ಒಂದು ಹಿಂಗೆ ಮಾಡ್ಕೋತ ಕಡ್ಕೋತಾ ಇದ್ದೀವಿ. ಇದಕ್ಕೆ ಮೇಂಟೈನ್ ಮಾಡೋರು ಯಾರಿಲ್ಲ. ಇಷ್ಟು ಬ್ಯೂಟಿಫುಲ್ ಇಲ್ಲಿ ಇದು ಇದೆ ಎವ್ರಿಥಿಂಗು. ಅದಕ್ಕೆ ನಾವು ಮೇಂಟೈನ್ ಮಾಡ್ಬೇಕು ಸರ್. ಇನ್ನೂ ಒಂದು ನಮ್ಮ ರಾಘವೇಂದ್ರ ಆಚಾರ್ಯ ಅವ್ರದ್ದು ಗುರು ಟೀಕಾಚಾರ್ಯ ಅವರು ಇಲ್ಲೇ ಇದ್ದರು. ಅವರು ರಾಘವೇಂದ್ರ ಆಚಾರ್ಯ ಅವರು ಇಲ್ಲೇ ಬಂದು ವಿದ್ಯೆ ತೊಗೊಂಡವ್ರು ಆ ಕಡೆ ಶಿಫ್ಟ್ ಆಗಿಬಿಟ್ರು ಮಂತಾರಲ್ಲಿ. ಟೀಕಾಚಾರಿ ಮತ್ತು ಅವರು ಅಂದರೆ ಇಲ್ಲೇ ಯಾರ ರೀ. ಮತ್ತು ನಮ್ಮಲ್ಲಿ ನಮ್ಮ ಮಲ್ಖೇಡಲ್ಲಿ ಇನ್ನೊಂದು ಏನದ ಅಂದರೆ ಬ್ಯೂಟಿಫುಲ್ ಒಂದು ಸಂಗಮ ಅದ. ಅದಕ್ಕೆ ಇನ್ನೂ ಭಾಳ ಜನಕ್ಕೆ ಮಾಹಿತಿ ಇಲ್ಲ ರೀ. ಯಾರಿಗೆ ಮಾಹಿತಿ ಅದ ನಾವು ಅಲ್ಲಿ ಇಲ್ಲಿ ಹೋಗ್ತೀವಿ, ಸೈರಾಬಾದ್ ಕಡೆ ಅಲ್ಲಿ ಇಲ್ಲಿ ಸಂಗಮ ಅಂತ. ಅದಕ್ಕಿಂತ ಬ್ಯೂಟಿಫುಲ್ ಸಂಗಮ ಇಲ್ಲೇ ಅದ ರೀ ಮಾಡೋರಿಗೆ. ಮಲ್ಖೇಡ್ ಇತಿಹಾಸ ಭಾಳ ಇದು ಅದ ಸರ್. ಮಲ್ಖೇಡ್ ಅಂದರೆ ಮಾಮೂಲಿ ಮಾತಿಲ್ಲ. ಇದು ಟಾಪ್ ಹಿಸ್ಟ್ರಿನಾಗ ನೀವು ಸರ್ವೆ ಮಾಡಿದಂದರೆ ಭಾಳಷ್ಟು ಎಲ್ಲ ಬಂದುಬಿಡ್ತದೆ ಸರ್ ನಿಮ್ಗೆ. ಮತ್ತು ಏನು ಮಾಹಿತಿ ಬೇಕಂದ್ರೆ ನೀವು ಕ್ವಶನ್ ಕೊಡ್ರಿ, ನಾವು ಬರಾಬರ್ ಹೇಳಬಹುದು. ನಾವೇ ಹೇಳಿದಂದರೆ ಏನು ಇದು ಆಗಿ ಕ್ಲೀನಾಗಿ ಇಟ್ಕೋಬೇಕಲ್ವ ಜನ. ಕ್ಲೀನ್ ನೋಡಿ ಸರ್. ಇಲ್ಲಿ ಒಂದು ಏನು ಪ್ರಾಬ್ಲಮ್ ಆಗ್ಯದ, ಪಾಪ ಗೌರ್ಮೆಂಟ್ ಆಫ್ ಕರ್ನಾಟಕ ದುಡ್ಡು ಭಾಳ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಯಾರೂ ಬರಾಬರ್ ಇಲ್ಲರಿ. ಅವ್ರು ಗಾರ್ಡವ್ರು ಏನು ಮಾಡ್ತಾರೆ, ಲೋಕಲ್ ಪಬ್ಲಿಕ್ಕಿಗೆ ಪರಿಚಯ ಮಾಡ್ಕೊಂಡು ದೋಸ್ತಿ ಮಾಡ್ಕೊಂಡು ಆ್ಯಕ್ಚುಲು ಇದು ಟಾಯ್ಲೆಟ್ಸ್ ಏನು ಮಾಡ್ಲಿಕ್ಕೆ ಒಳಗೆ ಹೊಂಟಾರ ಸರ್. ಅದು ನಿಲ್ಲಿಸ್ಬೇಕು ಇವರಿಗೆ, ಒಂದನೇದು. ಎರಡನೇದು, ಇದು ಏನು ಸುತ್ತ ಕಂಟಿ ಏನು ಆಗ್ಯದ ಸರ್, ಇದು ಟೋಟಲಿ JCB ಹಚ್ಚಿ ಬಡ್ಡಿಲಿಂದ ತೆಗಿಬೇಕು. ಅಂದರೆ ಇದರಿಂದ ಏನಾಗ್ತದ, ಫೋರ್ಟ್ನು ಮೇಂಟೈನ್ ಲಕ್ಷ ಗಂಟೆ ರೊಕ್ಕ ಹಾಕ್ಲಕತ್ತಾರೆ ಇಲ್ಲಿ. ನೋ ಡೌಟು ಮಾಡಿದಂದ್ರೆ ಭಾಳ ಒಳ್ಳೇದಾದ ಸರ್ ಇದ್ರಾಗಲ್ಲಿ, ಇಲ್ಲಂತಿಲ್ಲ. ಬಟ್ ಮೇಂಟೈನ್ ಮಾಡ್ಬೇಕು. ಸಂಜೆಗೆ ಆಗೋಣ ಪೂರಾ ಈಗ ಏನು ಹೇಳಿ ಎಲ್ಲರೂ ಬರ್ತಾರೆ ಇಲ್ಲಿ. ಗಂಡಸವ್ರು ತಂಬಿ ತೊಗೋದು ಬರೋದು. ಶೌಚಾಲಯಗಳು ದುನಿಯಾದ ಮಾಡ್ಯಾರ, ಯೂಸ್ ಮಾಡಂಗಿಲ್ಲ ಆಗ್ಯಾರ ಅವ್ರು. ರಾಷ್ಟ್ರಕೂಟರ ಇತಿಹಾಸದ ಮೇಲೆ ಇದು ಕಕ್ಕ ಮಾಡ್ತಾವ್ರೆ. ಅರೆ ನಾ ಏನು ಹೇಳಕತ್ತೀನಿ ಸರ್, ಇದು ಅವ್ರಿಗೆ ಬುದ್ಧಿ ಇತ್ತಂದ್ರೆ ಅವ್ರು ಬರಂಗಿಲ್ಲ ರೀ ಇಲ್ಲಿ ಒಳಗೆ ಸಂಡಾಸ್ ಮಾಡ್ಲಕ್ಕೆ. ಇದು ಕೋಟಿ ಹಿಂಗೆ ಅದ ರೀ. ಮತ್ತು ಇಷ್ಟು ಬ್ಯೂಟಿಫುಲ್ ಹನುಮಾನ್ ಗುಡಿ ಇದೆ, ಒಂದು ರೋಡ್ ಹಾಕ್ಲಕ್ಕೆ ಬರಂಗಿಲ್ಲ ರೀ ಇಲ್ಲಿ. ಜನ ಪಾಪ ನೀವು ನೋಡಿರಿ, ನಾಡಿ ಕಮಾಸಿ ಅದ. ಆಲ್ ಸ್ಮಾಲ್ ಚಿಲ್ಡ್ರನ್ಸ್, ಆಲ್ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ರೀ. ಕತ್ತಲ್ನಾಗ ಒಂದು ಲೈಟ್ ಹಾಕಿಲ್ಲ ಗುಡಿತನ. 1-2 ಪೋಲ್ ಹಾಕಿ ಲೈಟ್ ಹಾಕಬೇಕು. ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಬಜೆಟ್ ಹಾಕ್ಲಕತ್ತಾರ. ನಾವು ಬಿಡ್ರಿ ಮಲ್ಖೇಡವ್ರು ತಾಡ್ಕೋತೀವಿ. ಹೊರಗಿನ ಜನ ಏನಂತಾರೆ, ಊರು ಹೆಂಗದ ಇದು, ಊರಾಗ ಬರೋರು ರೋಡ್ ಹಾಕಂಗಿಲ್ಲ, ಏನು ಹೋಗೋದು ಬರ್ಲಾಗ ಒಂದು ರೋಡ್ ಇಲ್ಲ ರೀ. ಅಟ್ಲೀಸ್ಟ್ ಒಂದು ಸ್ಮಾಲ್ ರೋಡ್ ಅಲ್ಲಿ ಅಪ್ ಟು ದ ಗುಡಿ ಹಾಕಿದ 1-2 ಲೈಟ್ ಹಾಕಿದ್ದಾರೆ. ಹಗಲ ರಾತ್ರಿಗೆ ಹೋಗ್ತಾರೆ ರೀ. ನಾವು ಬಿಡ್ರಿ ಊರು ಹೊರಗಿನ ಮಂದಿ ಬರ್ತಾರೆ, ಮಂತ್ರಾಲಯ ಕಡೆಯಿಂದ ಬರ್ತಾರೆ, ಆಂಧ್ರ ಕಡೆಯಿಂದ ಬರ್ತಾರೆ, ತಮಿಳ್ನಾಡು ಕಡೆಯಲ್ಲಿಂದ ಬರ್ತಾರೆ. ಇಲ್ಲಿ ಆಲ್ ಓವರ್ ಇಂಡಿಯಾದ ಬ್ರಾಹ್ಮಿನ್ಸ್ ಇಲ್ಲಿ ಬರ್ತಾರೆ ನೋಡ್ರಿ ಟೀಕಾಚಾರ ಗುಡಿಗೆ. ಅಲ್ಲಿ ದರ್ಶನ ಮಾಡಿದ ಮೇಲೆ ಇಲ್ಲಿ ಬರ್ತಾರೆ ರೀ ಒಳಗೆ ಕಿಲಕ್ಕೆ ದರ್ಶನ ಮಾಡ್ಲಕ್ಕೆ. ತೊ ಅವ್ರಿಗೆ ಸಯ ಬೇಡ ಸೀದಾ ಹೋಗ್ಲಕ್ಕೆ ಬರ್ಲಕ್ಕೆ. ಅಟ್ಲೀಸ್ಟ್ ಲೈಟಿನ ನಿಂತದ, ಒಂದು 4 ಪೋಲ್ ಹಾಕಲಿ. ಗಂಡಸರು ಹೆಂಗೆ ಭೀ ಹೋಗ್ತಾರೆ ಬರ್ತಾರೆ ರೀ. ತೊ ಇದು ಮಾಡಕ್ಕೆ ಕುಂತಿರ ಭಾಳ ಅದ ಸರ್. ಏನಾನ ಕ್ವಶನ್ ಇತ್ತಂದ್ರೆ ಕೇಳ್ರಿ, ನಾವು ಹೇಳ್ಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಈಗ ಎಲ್ಲ ಕಡೆ ಹೇಳಪ್ಪ. ಇಂಥ ದೊಡ್ಡ ಜಾಗ ಅರಮನೆನಾ ಇಷ್ಟೆಲ್ಲ ಅಚೀವ್ ಮಾಡಿದ್ದೀವಿ. ಇವತ್ತೇನಂದ್ರೆ ಇತಿಹಾಸ ಪುಟ ಅಂತಂದ್ರೆ ಈಗ ಇದು ಭಾಳ ಮುಖ್ಯವಾಗಿ ಚಿತ್ರದುರ್ಗದ ಕೋಟೆ ನೀವು ಗಮನಿಸಿದ್ರೆ ಅದಕ್ಕೆ ಹೇಗೆ ಪೂರ್ತಿ ಅದಕ್ಕೆ ಫೆನ್ಸಿಂಗ್ ಮಾಡಿ ಅದು ಗೇಟ್ ಹಾಕಿ ಸೆಕ್ಯೂರಿಟಿಗಳನ್ನ ಹಾಕಿದಾರಲ್ಲ, ಆ ಥರ ಇದಕ್ಕೂ ಪೂರ್ತಿ ಫೆನ್ಸಿಂಗ್ ಮಾಡಿ ಸೆಕ್ಯೂರಿಟಿ ಹಾಕಿ ಇಲ್ಲಿಗೆ ಜನ ಬರೋ ಆ್ಯಕ್ಸಸ್ನ ಕಟ್ ಮಾಡಿದ್ರೆ ಅವಾಗ ಇದು ನೀಟಾಗಿ ಉಳಿಯುತ್ತಿದ್ದು. ಇದಕ್ಕೊಂದು ಟಿಕೆಟ್ ಇಟ್ಟು ಟೂರಿಸ್ಟ್ ಬರೋ ಥರ ಸೇಮ್ ಚಿತ್ರದುರ್ಗ ಕೋಟೆಯ ಮಾಡೆಲ್ನ ಬಳಸ್ಬೋದು. ಇಲ್ಲಾಂದರೆ ಇದೇ ಥರ ಎಲ್ಲ ಸಿಕ್ಕವರೆಲ್ಲ ಬರ್ತಾರೆ, ಪಬ್ಲಿಕ್ ಎಲ್ಲ ಬರ್ತಾರೆ, ಮಾಡಬಾರ್ದು ಮಾಡ್ತಾರೆ. ಸೊ ಈ ಥರದ್ದು ಆಗೋದು ತಪ್ಪಲಿ. ಇದಕ್ಕೆ ಫೆನ್ಸಿಂಗ್ ಮಾಡಿ ಇದಕ್ಕೆ ನೀಟಾಗಿ ಒಂದು ಗೇಟ್ ಮಾಡಿ ಇಲ್ಲಿ ಬಂದು ದುರಾಚಾರಗಳನ್ನ ಅನಾಚಾರಗಳನ್ನ ಮಾಡೋದು ತಪ್ಪಲಿ ಅನ್ನೋದು ನನ್ನ ಮನವಿ. ಕನ್ನಡ ಹೊನ್ನುಡಿ ದೇವಿ
ಹಿರಿಯನು ನಾ ಪೂಜಿಸುವೆ ಆರಾಧಿಸುವೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.